ಜೀವನವನ್ನು ನಡೆಸಲು ಎರಡು ಮಾರ್ಗಗಳಿವೆ. ಮೊದಲು, ನೀವು ಇಷ್ಟಪಡುವುದನ್ನು ಪಡೆದುಕೊಳ್ಳಿ ಮತ್ತು ಎರಡನೆಯದಾಗಿ ನಿಮ್ಮಲ್ಲಿರುವುದನ್ನು ಅಪ್ಪಿಕೊಳ್ಳಿ. ವಸ್ತುಗಳನ್ನು ಸಂಪಾದಿಸುವ ಮೊದಲು ಅವುಗಳನ್ನು ಇಷ್ಟಪಡಲು ಕಲಿಯಿರಿ ಮತ್ತು ನಂತರ ಒಬ್ಬ ವ್ಯಕ್ತಿಯನ್ನು ಗೌರವಿಸಿ. ಪೋಷಕರ ಪ್ರೀತಿ ಮಾತ್ರ ಉಚಿತ, ಇಲ್ಲದಿದ್ದರೆ ಈ ಜಗತ್ತಿನ ಪ್ರತಿಯೊಂದು ಸಂಬಂಧಕ್ಕೂ ಒಂದು ನಿರ್ದಿಷ್ಟ ಪಾವತಿ ಬೇಕಾಗುತ್ತದೆ. ನೀವು ಅವಮಾನಗಳಿಗೆ ಗೌರವದಿಂದ ಪ್ರತಿಕ್ರಿಯಿಸಬೇಕು, ಅದು ಇತರ ವ್ಯಕ್ತಿಯು ನಾಚಿಕೆ ಪಡುವಂತೆ ಮಾಡುತ್ತದೆ. ನೀವು ಸಂತೋಷವಾಗಿರಲು ಬಯಸಿದರೆ ನಿಮ್ಮ ಸ್ವಂತ ಪರಿಸ್ಥಿತಿ ಮತ್ತು ಪ್ರಪಂಚದ ಆಧಾರದ ಮೇಲೆ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ತಮ್ಮದೇ ಆದ ಸಂದರ್ಭಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ಅತೃಪ್ತರಾಗಿರುತ್ತಾರೆ. ನಮ್ಮ ಮುಂದೆ ಅಥವಾ ನಮ್ಮ ಹಿಂದೆ ಯಾರಿದ್ದಾರೆ ಎಂಬುದನ್ನು ನೋಡುವುದು ಮಾತ್ರವಲ್ಲ, ನಮ್ಮೊಂದಿಗೆ ಯಾರಿದ್ದಾರೆ ಮತ್ತು ನಾವು ಯಾರೊಂದಿಗೆ ಇದ್ದೇವೆ ಎಂಬುದನ್ನು ನೋಡುವುದು ಸಹ ಮುಖ್ಯ. ಯೋಗ ಮತ್ತು ಬೆಂಬಲವು ಆರೋಗ್ಯಕ್ಕೆ ಅತ್ಯವಶ್ಯ. ಎರಡೂ ಜೀವನದ ಪರಿವರ್ತನೆಗೆ ಕೊಡುಗೆ ನೀಡುತ್ತವೆ. ಒಬ್ಬ ವ್ಯಕ್ತಿ ಎಷ್ಟೇ ನ್ಯಾಯಯುತವಾಗಿದ್ದರೂ ಅವರ ನೆರಳು ಯಾವಾಗಲೂ ಕತ್ತಲೆಯಾಗಿರುತ್ತದೆ. ಉತ್ತಮನಾಗಿರುವುದು ಆತ್ಮವಿಶ್ವಾಸ, ಆದರೆ ನಾನು ಮಾತ್ರ ಉತ್ತಮ ಎಂದು ಅಹಂಕಾರ. ಚೆನ್ನಾಗಿ ಯೋಚಿಸುವುದು ಮುಖ್ಯ, ಏಕೆಂದರೆ ದುಷ್ಟ ಕಣ್ಣನ್ನು ನಿಭಾಯಿಸಬಹುದು, ಆದರೆ ದೃಷ್ಟಿಕೋನದಿಂದಲ್ಲ. ಯಾರಾದರೂ ನಿಮ್ಮ ಕನಸುಗಳನ್ನು ನೀವು ಸಾಧಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿದ್ದರೆ, ಅದರ ಮೇಲೆ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದರೆ, ಅದು ನಿಮ್ಮ ಕನಸೇ ಅಲ್ಲ, ಅದು ಕೇವಲ ಒಂದು ಸಣ್ಣ ಆಸೆ. ಮುಂದುವರಿಯಿರಿ ಮತ್ತು ಏನಾದರೂ ಸಾಧಿಸಿ. ಜೀವನದಲ್ಲಿ ಒಳ್ಳೆಯ ಜನರನ್ನು ಹುಡುಕಬೇಡಿ, ನೀವೇ ಒಳ್ಳೆಯವರಾಗಿರಿ. ಬಹುಶಃ ನಿಮ್ಮನ್ನು ಭೇಟಿಯಾಗುವುದರ ಮೂಲಕ ಯಾರೊಬ್ಬರ ಹುಡುಕಾಟವೂ ಈಡೇರುತ್ತದೆ. ನಿಮಗೆ ಹಾರಲು ಸಾಧ್ಯವಾಗದಿದ್ದರೆ ಓಡಿ, ನಿಮಗೆ ಓಡಲು ಸಾಧ್ಯವಾಗದಿದ್ದರೆ ನಡೆಯಿರಿ. ನಿಮಗೆ ಶಕ್ತಿ ಇಲ್ಲದಿದ್ದರೆ ತೆವಳುತ್ತಾಯಿರಿ, ಆದರೆ ಯಾವಾಗಲೂ ಮುಂದುವರೆಯಿರಿ. ಒಳ್ಳೆಯ ಪುಸ್ತಕಗಳು ಮತ್ತು ಒಳ್ಳೆಯ ಜನರು. ತಕ್ಷಣ ಅರ್ಥಮಾಡಿಕೊಳ್ಳದವರು ಜೀವನದಲ್ಲಿ ಎಂದಿಗೂ ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಯಾರಿಗೆ ಗೊತ್ತು, ಧೈರ್ಯವು ನೀವು ಕಳೆದುಕೊಳ್ಳಲು ಕಾಯುತ್ತಿದೆ ಎಂದು. ಒಬ್ಬ ವ್ಯಕ್ತಿಯ ಜೀವನವು ಅವರ ಕ್ರಿಯೆಗಳ ಮೇಲೆ ಮಾತ್ರ ಆಧಾರಿತವಾಗಿದೆ. ಅವರ ಕ್ರಿಯೆಗಳು ಹೇಗಿವೆಯೋ ಹಾಗೆಯೇ ಅವರ ಜೀವನವೂ ಸಹ. ಒಬ್ಬರು ಏನು ಮಾಡಿದರೂ ಅದು ಖಂಡಿತವಾಗಿಯೂ ಬೆಳಕಿಗೆ ಬರುತ್ತದೆ, ಏಕೆಂದರೆ ಕ್ರಿಯೆಗಳು ಯಾರ ಹಾಸಗೆಯೂ ಅಲ್ಲ. ಜೀವನವು ತುಂಬಾ ಸುಂದರವಾಗಿರುತ್ತದೆ, ಕೆಲವೊಮ್ಮೆ ಸಂತೋಷಕರವಾಗಿರುತ್ತದೆ, ಕೆಲವೊಮ್ಮೆ ದುಃಖಕರವಾಗಿರುತ್ತದೆ. ಅದು ನಿಮ್ಮನ್ನು ಅಳುವಂತೆ ಮಾಡುತ್ತದೆ. ಆದರೆ ಜೀವನದ ಜನಸಂದಣಿಯಲ್ಲಿ ಸಂತೋಷ ಮತ್ತು ಸಾಂತ್ವನ ಪಡೆಯುವವನಿಗೆ ಜೀವನವು ಅದರ ಮುಂದೆ ತಲೆಬಾಗುತ್ತದೆ. ನಿಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಳ್ಳುವುದು ಬೇರೆ ರೀತಿಯ ಸಂತೋಷ. ಹಣದಿಂದ ನಗುವುದು ಬೇರೆ ರೀತಿಯ ಸಂತೋಷ. ಎರಡೂ ಜೀವನದ ಭಾಗವಲ್ಲ, ಆದರೆ ಸೋಲುವುದು. ಸೋತ ನಂತರ ಗೆಲ್ಲುವ ಸಂತೋಷ ಬೇರೆ. ನೀವು ಮಾಡಬೇಕಾಗಿರುವುದು ದ್ರೋಹಗಾರನನ್ನು ಹುಡುಕಬೇಕು ಮತ್ತು ಬೆಂಬಲಿಸಬೇಕು. ನೀವು ಹಬ್ಬವಾದರೆ ನಿಮ್ಮ ಸ್ವಂತ ಜನರು ಎಂದಿಗೂ ತಮ್ಮ ಮಕ್ಕಳನ್ನು ಕೊಲ್ಲವಿಲ್ಲ ಎಂಬುದಕ್ಕೆ ಹೊಟ್ಟೆ ಬೀಳುವ ಹಾದಿ ದೊಡ್ಡ ಉದಾಹರಣೆ. ಪಕ್ಷಿಗಳು ಭವಿಷ್ಯಕ್ಕಾಗಿ ಗೂಡುಗಳನ್ನು ನಿರ್ಮಿಸುವುದಿಲ್ಲ, ಅವು ಹಾರಲು ಕಲಿಯಬೇಕು. ತಮ್ಮನ್ನು ಸಂತೋಷವಾಗಿಡಲು ಮಾರ್ಗಗಳನ್ನು ಹುಡುಕಿ, ತೊಂದರೆಗಳು ನಿಮ್ಮವು. ನಾನು ಸಮಯವನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ, ಅದು ಒಳ್ಳೆಯ ಗುರುತುಗಳನ್ನು ಮರೆಮಾಡುತ್ತದೆ. ಜನರು ನಿಮಗೆ ಅಗತ್ಯಕ್ಕಿಂತ ಹೆಚ್ಚು ಗೌರವ ಮತ್ತು ಸಮಯವನ್ನು ನೀಡುತ್ತಾರೆ. ಜನರು ನಿಮ್ಮನ್ನು ಪತನಗೊಂಡಿದ್ದಾರೆ ಎಂದು ಭಾವಿಸಿದರೆ, ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದರೆ ಚಿಂತಿಸಬೇಡಿ, ಏಕೆಂದರೆ ಅವರು ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆ, ಅದು ಅವರ ವ್ಯವಹಾರ. ನೆನಪಿಡಿ, ಕೇಳುವುದರ ಮೂಲಕ ಯಶಸ್ಸನ್ನು ಎಂದಿಗೂ ಸಾಧಿಸಲಾಗುವುದಿಲ್ಲ. ಭಿಕ್ಷೆ ಬೇಡುವುದರ ಮೂಲಕ ಮಾತ್ರ ಯಶಸ್ಸನ್ನು ಸಾಧಿಸಲಾಗುತ್ತದೆ. ನೀವು ನಿಮಗಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು. ನಿಮ್ಮ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಜೀವನದಲ್ಲಿ ನೀವು ದೊಡ್ಡದನ್ನು ಸಾಧಿಸಲು ಸಾಧ್ಯವಿಲ್ಲ. ಶತ್ರುವಿಗಿಂತ ಹೆಚ್ಚು ಅಪಾಯಕಾರಿ ಸ್ನೇಹಿತನಂತೆ ನಟಿಸಿದ ನಂತರ ನಿಮಗೆ ದ್ರೋಹ ಮಾಡುವ ವ್ಯಕ್ತಿ. ಯಾರನ್ನಾದರೂ ದ್ರೋಹ ಮಾಡಿದ ನಂತರ ಅವರು ಎಷ್ಟು ಮೂರ್ಖರು ಎಂದು ಯೋಚಿಸಬೇಡಿ, ಅವರು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದರು ಎಂದು ಯೋಚಿಸಿ. ಒಬ್ಬರ ಸ್ವಂತ ಮತ್ತು ಬೇರೊಬ್ಬರಿದ್ದು ಏನು ಎಂದು ನನಗೆ ಮಾತ್ರ ತಿಳಿಯಿದೆ. ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವವನು ಒಬ್ಬರ ಸ್ವಂತ ಮತ್ತು ಭಾವನೆಗಳಿಂದ ತುಂಬಿದವನು ಅಪರಿಚಿತ. ದೂರದಲ್ಲಿದ್ದರೂ ಸಹ ನಂಬುವವನು ಒಬ್ಬರ ಸ್ವಂತ, ಹತ್ತಿರದಲ್ಲಿದ್ದರೂ ಸಹ. ಬೇರೊಬ್ಬರು ಕಡಿಮೆ ಪದಗಳು ಮತ್ತು ಹೆಚ್ಚು ತಿಳುವಳಿಕೆ, ಕಡಿಮೆ ಜಗಳಗಳು ಮತ್ತು ಹೆಚ್ಚು ದೃಷ್ಟಿಕೋನದಿಂದ ನಿರ್ಮಿಸಿದ ರಚನೆ. ಅತಿಯಾದ ನಂಬಿಕೆ ಗಾಜಿನಂತಿದ್ದಂತೆ, ಒಮ್ಮೆ ಮುರಿದಾಗ ನೀವು ಎಷ್ಟೇ ಮುಖವನ್ನು ಸರಿಪಡಿಸಿಕೊಂಡರೂ ಅದು ಇನ್ನೂ ಭಿನ್ನವಾಗಿ ಕಾಣುತ್ತದೆ. ನಾವು ಗುಲಾಬಿಯಂತೆ ಅರಳಬೇಕಾದರೆ ನಾವು ಮುಳ್ಳುಗಳಿಗೆ ಹೊಂದಿಕೊಳ್ಳಲು ಕಲಿತಿರಬೇಕು.
ಈ ನಗುವಿಗೆ ನೀವು ಧನ್ಯವಾದ ಹೇಳದಿದ್ದರೆ ನಮ್ಮ ಕಣ್ಣಿಗೆ ಕಣ್ಣೀರು ಬರುತ್ತದೆ. ಕಣ್ಣೀರಿನ ಬಗ್ಗೆ ದೂರು ಹೇಳಲು ನಮಗೆ ಯಾವ ಹಕ್ಕು ಇದೆ? ಈ ಕ್ಷಣ ಬದಲಾಗುವವರೆಗೆ ಕಾಯಬೇಡಿ, ಬದಲಾವಣೆಗಳನ್ನು ಮಾಡಿ. ಸಮಯ ನಿಮ್ಮ ಕೈಯಲ್ಲಿಲ್ಲ. ಒಬ್ಬರು ಸರಿಯಾಗಿ ಹೇಳಿದ್ದಾರೆ, ನಾವು ಅಳದವರೇ ನಮ್ಮನ್ನು ನಗುವಂತೆ ಮಾಡುತ್ತಾರೆ, ಅವರನ್ನೇ ನಾವು ನಮ್ಮವರೆಂದು ತಪ್ಪಾಗಿ ಭಾವಿಸುತ್ತೇವೆ. ಜನರೂ ಸಹ ಮೋಸಗಾರರಾಗಿರಬಹುದು. ಅರ್ಥ ಮಾಡಿಕೊಳ್ಳಲು ಕಲಿಯಿರಿ, ಅವರನ್ನು ನೋಡಿ ಮಾತ್ರವಲ್ಲ. ದೇವರು ಹೇಳುತ್ತಾನೆ, ಯಾರೂ ತಮ್ಮ ಸ್ವಂತದ ಬಗ್ಗೆ ಎಂದಿಗೂ ಭಯಪಡಬಾರದು. ನನ್ನನ್ನು ನೋಯಿಸುವುದರ ಮೂಲಕ ನಿಮ್ಮ ಸಂತೋಷಕ್ಕಾಗಿ ಪ್ರಾರ್ಥಿಸಬೇಡಿ, ಆದರೆ ನೀವು ಯಾರಿಗಾದರೂ ಒಂದು ಕ್ಷಣವಾದರೂ ಸಂತೋಷವನ್ನು ನೀಡಿದರೆ ನಿಮ್ಮ ಸ್ವಂತ ದುಃಖದ ಬಗ್ಗೆ ಚಿಂತಿಸಬೇಡಿ. ಈ ಜಗತ್ತಿಗೆ ಒಂದು ವಿಚಿತ್ರ ದೃಷ್ಟಿಯಿದೆ. ಜನರು ಖಾಲಿ ಕೈಯಲ್ಲಿ ಎಲ್ಲವನ್ನೂ ಸಂಗ್ರಹಿಸಲು ಬ್ಯುಸಿಯಾಗಿದ್ದಾರೆ. ಜನರು ನಿಮ್ಮ ಸಮಯಕ್ಕಾಗಿ ಹಂಬಲಿಸುತ್ತಾರೆ. ನೀವು ನಿಮಗಾಗಿ ಸಮಯವನ್ನು ಕಳೆದರೆ ನಾವು ನಿಮ್ಮ 2 ಕೈಗಳಿಂದ ನಿಮ್ಮ 50% ಹೃದಯಗಳನ್ನು ಗೆಲ್ಲಬಹುದು. ನಾವು ಜನರನ್ನು ಕೊಲ್ಲಲು ಸಾಧ್ಯವಿಲ್ಲ, ಆದರೆ ಕೇವಲ 2 ಕೈಗಳಿಂದ ನಾವು ಲಕ್ಷಾಂತರ ಹೃದಯಗಳನ್ನು ಗೆಲ್ಲಬಹುದು. ಇದು ಯಾವ ತರಹದ ಜಗತ್ತು ಎಂದು ನನಗೆ ಗೊತ್ತಿಲ್ಲ. ಜನರಿಗೆ ಅವಕಾಶಗಳು ಸಿಗುತ್ತವೆ ಮತ್ತು ಒಳ್ಳೆಯ ಜನರನ್ನು ದ್ರೋಹ ಬಗೆಯುತ್ತಾರೆ. ಸಂಬಂಧಗಳು ಶಾಶ್ವತವಲ್ಲ, ಅವರು ದೂರದಲ್ಲಿರಲಿ ಅಥವಾ ಹತ್ತಿರದಲ್ಲಿರಲಿ. ನಿಮ್ಮ ಸ್ವಂತ ಸಮಸ್ಯೆಗಳಿಗಾಗಿ ಇತರರನ್ನು ಒಪ್ಪಿಸುವುದು ನಿಮ್ಮ ಶಕ್ತಿಯನ್ನು ಎಂದಿಗೂ ಕಡಿಮೆ ಮಾಡುವುದಿಲ್ಲ. ಸುಂದರವಾದ ಸಂಬಂಧಕ್ಕೆ ಸಮಯ ನೀಡಲಾಗುತ್ತದೆ, ಸುಳ್ಳುಗಳಲ್ಲ, ಭರವಸೆಗಳಲ್ಲ. ಈ ಲೋಕವು ಆಗಾಗ್ಗೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳುತ್ತದೆ. ತಮ್ಮ ಬೆಲೆಯನ್ನು ಅರಿಯದವರಿಗೆ ಇತ್ತೀಚಿನ ದಿನಗಳಲ್ಲಿ ನನ್ನ ರಹಸ್ಯಗಳನ್ನು ಯಾರಿಗೂ ಹೇಳಲು ನನಗೆ ಭಯವಾಗುತ್ತದೆ, ಏಕೆಂದರೆ ಜನರು ಯಾರೊಬ್ಬರ ನೋವನ್ನು ಗೇಲಿ ಮಾಡಲು ಸಮಯ ತೆಗೆದುಕೊಳ್ಳುವುದಿಲ್ಲ. ಈ ಕಲಿಯುಗದಲ್ಲಿ ಹೆಚ್ಚು ಅವಮಾನವಿರುತ್ತದೆ, ಅದರ ಬಗ್ಗೆ ಹೆಚ್ಚು ಚರ್ಚೆಯಾಗುತ್ತದೆ ಮತ್ತು ಯಾರು ಕೆಳಮಟ್ಟದಲ್ಲಿರುತ್ತಾರೋ ಅವರು ಜಗತ್ತಿನಲ್ಲಿ ಎತ್ತರಕ್ಕೇರುತ್ತಾರೆ. ನೀವು ಸಂತೋಷವಾಗಿರಲು ಬಯಸಿದರೆ ನಿಮ್ಮ ಪರಿಸ್ಥಿತಿಯನ್ನು ಆಧರಿಸಿ ನಿಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಲೋಕವನ್ನು ಆಧರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ಯಾವಾಗಲೂ ಅತೃಪ್ತರಾಗಿರುತ್ತಾರೆ. ಶ್ರೀಮಂತ ವ್ಯಕ್ತಿ, ಅವನ ಸ್ನೇಹಿತರು, ಹೆಂಡತಿ, ಸಂಬಂಧಿಕರು ಎಲ್ಲರೂ ಅವನನ್ನು ಬಿಟ್ಟು ಹೋಗುತ್ತಾರೆ. ಆದರೆ ಅವನು ತನ್ನ ಸಂಪತ್ತನ್ನು ಮರಳಿ ಪಡೆದಾಗ ಅವರೆಲ್ಲರೂ ಹಿಂದಿರುಗುತ್ತಾರೆ. ಹಾಗಾಗಿ ಸಂಪತ್ತು ಅತ್ಯುತ್ತಮ ಸಂಬಂಧಿ. ಒಳ್ಳೆಯವರಾಗಲು ನೀವು ಯಾರನ್ನೂ ಅನುಕರಿಸಬೇಕಾದ ಅವಶ್ಯಕತೆಯಿಲ್ಲ. ಜನರು ನಿಮ್ಮನ್ನು ಅನುಕರಿಸಲು ಪ್ರಾರಂಭಿಸುವಷ್ಟು ಒಳ್ಳೆಯವರಾಗಿರಿ. ನೀವು ಒಮ್ಮೆ ಜೀವನವನ್ನು ಪಡೆಯುತ್ತೀರಿ, ಆದರೆ ನಿಮಗೆ ಒಮ್ಮೆ ಮಾತ್ರ ಸಾವು ಸಿಗುತ್ತದೆ ಎಂದು ಹೇಳುವುದು ತಪ್ಪು. ಜೀವನವು ಪ್ರತಿದಿನ ನೀಡಲಾಗುತ್ತದೆ. ನೀವು ನಿಮ್ಮ ಸ್ವಂತ ನಗುವಿನ ಯಜಮಾನರಾಗುತ್ತೀರಿ. ಯಾರೂ ನಿಮ್ಮನ್ನು ಅಳುವಂತೆ ಮಾಡಲು ಸಾಧ್ಯವಿಲ್ಲ. ಯಾರಾದರೂ ಅದನ್ನು ಕೇಳಿದರೆ ಅದನ್ನು ಅವರಿಗೆ ನೀಡಿ, ಏಕೆಂದರೆ ದೇವರು ನಿಮ್ಮನ್ನು ಭಿಕ್ಷುಕರ ಕುಟುಂಬದಲ್ಲಿ ಇಟ್ಟಿಲ್ಲ, ಕೊಡುವವರ ಕುಟುಂಬದಲ್ಲಿ ಇಟ್ಟಿದ್ದಾನೆ. ನೆನಪಿಡಿ, ಒಳ್ಳೆಯ ಸಮಯವನ್ನು ನೋಡಲು ನೀವು ಕೆಟ್ಟ ಸಮಯವನ್ನು ಸಹಿಸಬೇಕು. ಎಲ್ಲರಿಗೂ ಸೇವೆ ಮಾಡಿ, ಆದರೆ ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ, ಏಕೆಂದರೆ ಸೇವೆಯ ನಿಜವಾದ ಅರ್ಥ ದೇವರು. ದೇವರು ಮಾತ್ರ ಮೌಲ್ಯ ನೀಡುತ್ತಾನೆ. ನೀವು ಬಯಸುವ ವಸ್ತುವಿನ ಮೇಲೆ ಯಾವಾಗಲೂ ನಿಮ್ಮ ಕಣ್ಣುಗಳನ್ನು ಇಡಿ, ಆದರೆ ನೀವು ಕೊಟ್ಟದ್ದಲ್ಲ. ಮತ್ತು ನೀವು ಪ್ರೀತಿಸುವ ಉಡುಗೊರೆಗಿಂತ ದೊಡ್ಡ ಉಡುಗೊರೆ ಇನ್ನೊಂದಿಲ್ಲ, ಮತ್ತು ನಿಮ್ಮ ಹೆಂಡತಿಮಾರಿಗಿಂತ ದೊಡ್ಡ ದೇವರು ಇಲ್ಲ. ಜೀವನದ ದೊಡ್ಡ ಗುರುಮಂತ್ರ ಇದೆ: ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮುರಿಯುವ ಸಂಬಂಧಗಳು ನಿರ್ವಹಿಸಲು ಪ್ರಯತ್ನಿಸುವುದು ನಿರ್ವಹಿಸುವ ಏಕೈಕ ಮಾರ್ಗ. ನೀವು ನಿರೀಕ್ಷೆಗಳನ್ನು ಮುರಿಯುವಷ್ಟು ಯಾರಿಂದಲೂ ನಿರೀಕ್ಷೆಗಳನ್ನು ಹೊಂದಬೇಡಿ. ನೀವು ತುಂಬಾ ಬ್ಯುಸಿಯಾಗಿದ್ದೀರಿ, ನಿಮಗೆ ದುಃಖಿಸಲು ಸಮಯ ಸಿಗುವುದಿಲ್ಲ. ನಗುತ್ತಾ ನಿಮ್ಮ ತಲೆ ಎಲ್ಲಿ ವರ್ಣಮಯವಾಗಿದೆ ಎಂದು ನೋಡಿ, ಇಲ್ಲದಿದ್ದರೆ ಕನ್ನಡಿಯೂ ಸಹ ಒದ್ದೆಯಾದ ಕಣ್ರೆಪ್ಪೆಗಳಿಂದ ಮಂಜಾಗುತ್ತದೆ. ಚಿಕ್ಕ ತಪ್ಪುಗಳನ್ನು ತಪ್ಪಿಸಲು ಪ್ರಯತ್ನಿಸಿ, ಏಕೆಂದರೆ ಮನುಷ್ಯರು ಇತರ ಪರ್ವತಗಳಿಂದ ಮಾಡಲ್ಪಟ್ಟಿಲ್ಲ, ಆದರೆ ಸಣ್ಣ ವಸ್ತುಗಳಿಂದ ಮಾಡಲ್ಪಟ್ಟಿದ್ದಾರೆ. ಅವನು ಕಲ್ಲುಗಳಿಂದ ತಿನ್ನುತ್ತಾನೆ, ಅವನಿಗೆ ತಿನ್ನಿಸಲು ಮಂದಿಸುವ ಪ್ರೀತಿಪಾತ್ರರಿದ್ದಾರೆ, ಆದರೆ ಅವನ ತಾಯಿ ದುಃಖಿತನಾದಾಗ ಯಾರೂ ಕೇಳುವುದಿಲ್ಲ. ಅದು ಅಷ್ಟು ಸುಲಭವಲ್ಲ. ನೀವು ನಿಮ್ಮ ತೊಂದರೆಗಳಿಂದ ಚಿಂತಿಸಲು ಪ್ರಾರಂಭಿಸಿದಾಗ, ನೀವು ಬಯಸಿದ ರೀತಿಯಲ್ಲಿ ಬದುಕಲು ಪ್ರಾರಂಭಿಸಿದಾಗ ನಿಮ್ಮ ಪ್ರೀತಿಪಾತ್ರರನ್ನು ತೊಂದರೆಪಡಿಸುವುದು ಪ್ರಾರಂಭಿಸುತ್ತದೆ. ಕಷ್ಟಗಳು ವ್ಯಕ್ತಿಯನ್ನು ಒಂಟಿ ಮಾಡುತ್ತವೆ, ಆದರೆ ಘಟನೆಗಳು ಸಂಭವಿಸಿದಾಗ ಮಾತ್ರ ಒಂಟಿಯಾದ ವ್ಯಕ್ತಿಯು ಬಲಶಾಲಿಯಾಗಲು ಕಲಿಯುತ್ತಾನೆ. ಹಣ ಮತ್ತು ಸ್ಥಾನಮಾನ ನಿಮ್ಮ ಸ್ಥಾನಮಾನವನ್ನು ಬದಲಾಯಿಸಬಹುದು. ನೀವು ಯಾವಾಗಲೂ ಜೀವನದಲ್ಲಿ ಕಾಯಬಾರದು, ಏಕೆಂದರೆ ಸರಿಯಾದ ಸಮಯ ಎಂದಿಗೂ ಬರುವುದಿಲ್ಲ, ಅದನ್ನು ಸ್ವತಃ ತರಬೇಕು. ನಿಮ್ಮ ತಾಯಿಯ ತಪ್ಪಿಲ್ಲದೆ ನೀವು ಎಂದಿಗೂ ಒಳ್ಳೆಯ ವ್ಯಕ್ತಿಯಾಗಲು ಸಾಧ್ಯವಿಲ್ಲ. ನೀಡಲು ಪ್ರಾರಂಭಿಸಿ ಮತ್ತು ನೀವು ಬರುತ್ತೀರಿ. ಗೌರವ ಮತ್ತು ಸಂಪತ್ತು ಬರಲು ಪ್ರಾರಂಭಿಸುತ್ತದೆ.
ಅಹಂಕಾರದಲ್ಲಿ ಮುಳುಗಿದ ವ್ಯಕ್ತಿಯು ತನ್ನ ಸ್ವಂತ ತಪ್ಪುಗಳನ್ನು ಅಥವಾ ಇತರರ ಗುಣವನ್ನು ನೋಡಲು ಸಾಧ್ಯವಿಲ್ಲ. ಜೀವನದಲ್ಲಿ ಸಂದರ್ಭಗಳು ಹೆಚ್ಚು ಕಠಿಣವಾದಷ್ಟು ನೀವು ಬಲಶಾಲಿಯಾಗುತ್ತೀರಿ ಮತ್ತು ನೀವು ಹೆಚ್ಚು ಪುರಾವೆಯಾದಷ್ಟು ಜೀವನವು ಸುಲಭವಾಗುತ್ತದೆ. ಇದು ಜೀವನದ ನಿಯಮ. ನೆನಪಿಡಿ, ಅವಮಾನಗಳಿಗೆ ಸೇಡು ತೀರಿಸಿಕೊಳ್ಳುವುದು ಹೋರಾಟದ ಮೂಲಕವಲ್ಲ, ಆದರೆ ಇತರ ವ್ಯಕ್ತಿಗಿಂತ ಹೆಚ್ಚು ಯಶಸ್ವಿಯಾಗುವುದರಿಂದ. ಅದು ಸಹಜವಾಗಿಯೇ ಪರಿಗಣಿಸಲಾಗುತ್ತದೆ. ನೀವು ಏನಾದರೂ ದೊಡ್ಡದು ಮಾಡಬೇಕು ಎಂದು ತಿಳಿದಿದ್ದರೆ ಅದನ್ನು ಕಲ್ಪಿಸಿ. ನೀವು ಏನಾದರೂ ಒಳ್ಳೆಯದು ಮಾಡಬೇಕು ಎಂದು ತಿಳಿದಿದ್ದರೆ ಇವತ್ತು ಮಾಡಿ. ನಿಮ್ಮೊಂದಿಗೆ ನಡೆಯುವವನಿಗಿಂತ ದೊಡ್ಡ ಶತ್ರು ಯಾರೂ ಇರಲು ಸಾಧ್ಯವಿಲ್ಲ, ಮತ್ತು ನಮ್ಮ ತಪ್ಪುಗಳನ್ನು ನಮ್ಮ ಮುಖಕ್ಕೆ ಹೇಳುವವನಿಗಿಂತ ದೊಡ್ಡ ಸ್ನೇಹಿತ ಯಾರೂ ಇರಲು ಸಾಧ್ಯವಿಲ್ಲ. ನೆನಪಿಲಿ, ಸ್ಪಷ್ಟವಾಗಿ ಮಾತನಾಡುವ ವ್ಯಕ್ತಿಯು ಕಹಿಯಾಗಿರಬಹುದು, ಆದರೆ ನಂಬಿಕೆ ಎಂದಿಗೂ ಮುರಿಯುವುದಿಲ್ಲ. ನಿಮ್ಮ ಕೆಟ್ಟ ಭೂತಕಾಲವನ್ನು ಬಿಟ್ಟುಬಿಡಿ. ನೀವು ಇತರರನ್ನು ದೂಷಿಸುತ್ತಲೇ ಇದ್ದರೆ ನಿಮ್ಮ ಸಮಸ್ಯೆಗಳು ಮತ್ತು ಕಷ್ಟಗಳನ್ನು ನೀವು ಎಂದಿಗೂ ಪರಿಹರಿಸಲು ಸಾಧ್ಯವಾಗುವುದಿಲ್ಲ. ಆಲಿಸಿ ಮತ್ತು ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ. ಬಹುಶಃ ದೇವರು ನಮ್ಮನ್ನು ಮೋಸಗೊಳಿಸಿ ನಮಗೆ ಒಂದೇ ಒಂದು ವಿಧಿಯನ್ನು ಕೊಟ್ಟಿರಬಹುದು. ಪದೇ ಪದೇ ಕ್ಷಮಿಸಿ, ಆದರೆ ಒಮ್ಮೆ ಮಾತ್ರ ನಂಬಿ. ನಿಮ್ಮ ಜೀವನದಲ್ಲಿ ಯಾರಿಗೂ ನಿಮ್ಮ ಮುಖದಿಂದ ನಗುವನ್ನು ಕಸಿದುಕೊಳ್ಳುವಷ್ಟು ಪ್ರಾಮುಖ್ಯತೆಯನ್ನು ನೀಡಬೇಡಿ. ಒಮ್ಮೆ ಬೇಟೆಗಾರ ಬೇಟೆಯಾಡಲು ಕಾಡಿಗೆ ಹೋದನು. ಅವನು ತನ್ನ ಬಾಣಕ್ಕೆ ತುಂಬಾ ಅಪಾಯಕಾರಿ ವಿಷವನ್ನು ಪ್ರಯೋಗಿಸಿ ಬೇಟೆಯೆತ್ತ ಗುರಿಯಿಟ್ಟನು. ಅವನು ಗುರಿಯಿಟ್ಟು ಬಾಣವನ್ನು ಬಿಟ್ಟನು, ಆದರೆ ಬಾಣ ತಪ್ಪಿ ಮರಕ್ಕೆ ಬಿತ್ತು. ಮರವು ತುಂಬಾ ಹಸಿರಾಗಿತ್ತು ಮತ್ತು ಅನೇಕ ಗಿಳಿಗಳು ಅದರ ಮೇಲೆ ವಾಸಿಸುತ್ತಿದ್ದವು. ವಿಷಕಾರಿ ಬಾಣವು ಮರಕ್ಕೆ ಬಡಿದ ತಕ್ಷಣ ಮರ ನಿಧಾನವಾಗಿ ಒಣಗಲು ಪ್ರಾರಂಭಿಸಿತು ಮತ್ತು ಒಂದೊಂದಾಗಿ ಮರದ ಮೇಲೆ ವಾಸಿಸುವ ಗಿಳಿಗಳು ಮರವನ್ನು ಬಿಡಲು ಪ್ರಾರಂಭಿಸಿದವು. ಅವನು ಮರದಲ್ಲಿ ಒಂದು ದೊಡ್ಡ ಕುಳಿಯನ್ನು ಕಂಡುಕೊಂಡನು. ರಾಹತ್ ಎಂಬ ಹೆಸರಿನ ಬಹಳ ಬುದ್ಧಿವಂತ ಗಿಳಿಯಿತ್ತು. ಅದು ತುಂಬಾ ಧರ್ಮನಿಷ್ಠ ಮತ್ತು ಒಳ್ಳೆಯ ತಾಯಿಯ ಮಗ. ಎಲ್ಲಾ ಗಿಳಿಗಳು ಮರವನ್ನು ಬಿಟ್ಟು ಹೋಗುವಂತೆ ತೋರುತ್ತಿತ್ತು, ಆದರೆ ಅವನು ಆ ಮುದುಕ ಗಿಳಿ ಸುಮ್ಮನೆ ಹೋಗಿ ಧಾನ್ಯಗಳನ್ನು ತೆಗೆದುಕೊಂಡು ಆ ಗುಂಡಿಯಲ್ಲಿ ಕುಳಿತುಕೊಳ್ಳುತ್ತಿತ್ತು, ಆದರೆ ಅದು ಮರವನ್ನು ಬಿಡಲು ಸಿದ್ಧವಿರಲಿಲ್ಲ. ಗಿಳಿಯ ಸ್ನೇಹಿತರು ಹಲವಾರು ಬಾರಿ ಬಂದು ಮರ ಒಣಗುತ್ತಿದೆ ಮತ್ತು ಒಂದು ದಿನ ಬೀಳುತ್ತದೆ ಎಂದು ಅವನಿಗೆ ವಿವರಿಸಿದರು. ನಾವು ಇನ್ನೊಂದು ಮರಕ್ಕೆ ಹೋಗೋಣ, ಆದರೆ ಮುದುಕ ಗಿಳಿ ಬಿಡಲು ಸಿದ್ಧರಿರಲಿಲ್ಲ. ಈ ಸುದ್ದಿ ದೇವರಾಜ್ ಇಂದ್ರನಿಗೆ ತಲುಪಿತು. ಮರದ ಮೇಲೆ ಒಂದು ಗಿಳಿ ಆಶ್ರಯ ಪಡೆಯುತ್ತಿದೆ ಎಂದು ಅವನಿಗೆ ತಿಳಿಸಲಾಯಿತು. ವಿಷಕಾರಿ ಬಾಣ ಬಡಿದ ಕಾರಣ ಮರ ಒಣಗಿ ಬೀಳುವ ಹಂತದಲ್ಲಿತ್ತು. ಮುದುಕ ಗಿಳಿ ಇನ್ನೂ ಅಲ್ಲೇ ಇತ್ತು. ಅವನು ಧಾನ್ಯಗಳನ್ನು ತಂದು ಅಲ್ಲಿಯೇ ಪರಿಹಾರ ಕಂಡುಕೊಂಡನು. ಕಾಡಿನಲ್ಲಿ ಅನೇಕ ಮರಗಳಿದ್ದರೂ ಅವನು ಈ ಮರದ ಮೇಲೆಯೇ ಇದ್ದನು. ದೇವರಾಜ್ ಇಂದ್ರ ಕಾಣಿಸಿಕೊಂಡು ಹಳೆಯ ಗಿಳಿಯನ್ನು ತಿನ್ನಲು ಪ್ರಾರಂಭಿಸಿದನು. ನೀನು ಧರ್ಮನಿಷ್ಠನೇ, ನೀನು ತುಂಬಾ ಒಳ್ಳೆಯ ಮನುಷ್ಯ, ಆದರೆ ನೀನು ಈ ಮರವನ್ನು ಬಿಟ್ಟು ಇನ್ನೊಂದು ಮರದ ಮೇಲೆ ಕುಳಿತುಕೊಳ್ಳದಿದ್ದರೆ ಮರವು ಸ್ವಲ್ಪ ಸಮಯದಲ್ಲೇ ಬೀಳುತ್ತದೆ. ಕೊಳದ ಬಳಿ ದೊಡ್ಡ ಸೊಂಪಾದ ಮರಗಳಿವೆ, ಅವುಗಳಲ್ಲಿ ದೊಡ್ಡ ಧಾನ್ಯಗಳ ಸಂಗ್ರಹವಿದೆ. ಮರಗಳಲ್ಲಿ ಹಣ್ಣುಗಳಿವೆ, ನೀವು ಅವುಗಳನ್ನು ಕಿತ್ತು ತಿನ್ನಬಹುದು, ಆದರೆ ದಯವಿಟ್ಟು ಇಲ್ಲಿಂದ ಹೋಗಿ. ಗಿಳಿ ಹೇಳಿತು, ನನ್ನನ್ನು ಕ್ಷಮಿಸಿ. ಈ ಮರ ಇದು ನನಗೆ ಜೀವ ನೀಡಿದೆ, ಬೇಟೆಗಾರರಿಂದ ನನ್ನನ್ನು ರಕ್ಷಿಸಿದೆ ಮತ್ತು ಪ್ರತಿ ಋತುವಿನಲ್ಲೂ ನನ್ನೊಂದಿಗಿದೆ. ಈ ಟೊಳ್ಳು ನನ್ನ ಮನೆ, ನಾನು ಇಲ್ಲಿ ಬೆಳೆದಿದ್ದೇನೆ. ನಾನು ಈ ಮರವನ್ನು ಹೇಗೆ ಬಿಡಲಿ? ಅದು ತೊಂದರೆಯಲ್ಲಿದ್ದರೆ ನಾನು ಅದನ್ನು ಬಿಡಬೇಕೇ? ನಾನು ಅದನ್ನು ಎಂದಿಗೂ ಮಾಡಲು ಸಾಧ್ಯವಿಲ್ಲ ದೇವರಾಜ್. ಇಂದ್ರದುಬೆಯನ್ನು ಇದು ತುಂಬಾ ಪ್ರಶ್ನಿಸಿತು. ಅದು ಗಿಳಿಗೆ ಹೇಳಿತು, ನನಗೆ ಇದರಿಂದ ತುಂಬಾ ಸಂತೋಷವಾಗಿದೆ ಮಾವು. ನೀವು ಏನು ಕೇಳಲು ಬಯಸುತ್ತೀರೋ ಅದನ್ನು ದಯವಿಟ್ಟು ನನಗೆ ಕೊಡಿ. ವಯಸ್ಸಾದ ಗಿಳಿ ಹೇಳಿತು, ನನಗೆ ಬೇಕಾಗಿರುವುದು ಇದೆ. ನನಗೆ ಜನ್ಮ ನೀಡಿದ ಮರ, ನಾನು ವಾಸಿಸುತ್ತಿದ್ದ ಸ್ಥಳ, ನೀವು ನನ್ನ ಜನ್ಮಸ್ಥಳವನ್ನು ಯಾವುದೆಂದು ಕರೆಯದರೂ ದಯವಿಟ್ಟು ಅದನ್ನು ಹರ್ ಭಾರತ್ ಇದ್ದಂತೆಯೇ ಮಾಡಿ. ದೇವರಾಜ ಇಂದ್ರ ಮರಕ್ಕೆ ಅಮೃತವನ್ನು ನೀಡಿ ಅದನ್ನು ಹರ್ ಭಾರತ್ ಎಂದು ಮತ್ತೆ ಮರವಾಗಿ ಪರಿವರ್ತಿಸಿದನು. ಈಗ ಅದು ಮರಕ್ಕೆ ಮರಳಿತು ಮತ್ತು ಅಲ್ಲಿ ವಾಸಿಸಲು ಪ್ರಾರಂಭಿಸಿತು. ಆ ಬುದ್ಧಗಿಳಿ ಇನ್ನೂ ಸ್ವಲ್ಪ ಕಾಲ ಬದುಕಿತು. ನಂತರ ಅದು ಸತ್ತು ಸ್ವರ್ಗಕ್ಕೆ ಹೋಯಿತು. ಈ ಕಥೆಯು ಒಬ್ಬ ವ್ಯಕ್ತಿಯ ಶ್ರೇಷ್ಠತೆ ಕೊನೆಗೊಂಡಲೆಲ್ಲ ಅವನು ಯಾರಾದರೂ ಭಾವನಾತ್ಮಕವಾಗಿ ಕುಸಿದು ಬಿದ್ದಾಗ ಅವರಿಗೆ ಖಂಡಿತವಾಗಿಯೂ ಯಾರಾದರೂ ಬೆಂಬಲ ನೀಡಬೇಕಾಗುತ್ತದೆ. ಅಂಥ ಸಮಯದಲ್ಲಿ ನೀವು ಅವರನ್ನು ಕೈಬಿಟ್ಟು ಮತ್ತು ದೂರ ಹೋದರೆ, ಅವರೊಂದಿಗೆ ಮಾತನಾಡದೆ ಅವರಿಗೆ ಬೆನ್ನು ತಿರುಗಿಸಿದರೆ ನಿಮ್ಮಗಿಂತ ಯಾರೂ ದೊಡ್ಡವರಿಲ್ಲ. ನೀವು ಯಾರೊಬ್ಬರ ಸಂತೋಷದಲ್ಲಿ ಪಾಲುದಾರರಾಗುತ್ತೀರೋ ಇಲ್ಲವೋ, ಆದರೆ ನೀವು ಯಾವಾಗಲೂ ಯಾರೊಬ್ಬರ ದುಃಖದಲ್ಲಿ ಪಾಲುದಾರರಾಗಿರಬೇಕು. ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಜಾಗರೂಕರಾಗಿರಿ. ಜೈ ಶ್ರೀಕೃಷ್ಣ.